ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ನಾನು ಸುಜಾತ ಕೆಎಸ್. ವಾರ್ತೆಗಳ ಮುಖ್ಯಾಂಶಗಳು. ನಿಯಮ ಮೀರಿ ಗೂಡ್ಸ್ ವಾಹನದಲ್ಲಿ ಜನರ ಸಾಗಾಟ, ವಾಹನ ಬಿಡಲು ಪೊಲೀಸರ ಕಾಲಿಗೆರಗಿದ ಚಾಲಕ. ವಾರ್ತೆಗಳ ವಿವರ. ಕೋವಿಡ್-19 ಹಿನ್ನೆಲೆಯಲ್ಲಿ ಮುದ್ದೇಬಿಹಾಳ ಪಟ್ಟಣದಲ್ಲಿ ಕರ್ಫ್ಯೂ ಜಾರಿಯಲ್ಲಿದೆ. ಇಂತಹ ಸಂದರ್ಭದಲ್ಲಿ ಗೂಡ್ಸ್ ವಾಹನದಲ್ಲಿ ಟಾಪ್ ಮೇಲೆ ಜನರನ್ನು ಕೂಡಿಸಿಕೊಂಡು ಮುಖ್ಯ ರಸ್ತೆಯಲ್ಲಿ ಸಂಚರಿಸುತ್ತಿದ್ದ ವಾಹನವನ್ನು ಪೊಲೀಸ್ ಅಧಿಕಾರಿಗಳು ಹಿಡಿದು ನಿಲ್ಲಿಸಿದರು. ಈ ವೇಳೆ ಪೊಲೀಸರ ಕಾಲಿಗೆರಗಿದ ಚಾಲಕ ಹಾಗೂ ವಾಹನದಲ್ಲಿದ್ದ ಪ್ರಯಾಣಿಕರೊಬ್ಬರು, ನಾವು ಮಗುವಿನ ಜಾವಳ ತೆಗೆಯಿಸಲು ಹೊರಟಿದ್ದೆವು, ಬಿಟ್ಟು ಬಿಡಿ ಎಂದು ಗೋಗರೆದರು. ಆದರೆ ನಿಯಮ ಮೀರಿ ಅಂದಾಜು 50ಕ್ಕೂ ಹೆಚ್ಚು ಜನರನ್ನು ಹಾಕಿಕೊಂಡು ಚಾಲಕ ವಾಹನ ಸಮೇತ ತೆರಳುತ್ತಿದ್ದ ವೇಳೆ ಸಿಪಿಐ ಆನಂದ್ ವಾಗ್ಮೋಡೆ, ಪಿಎಸ್ಐ ಎಂಬಿ ಬಿರಾದಾರ್ ಚಾಲಕನನ್ನು ತೀವ್ರ ತರಾಟೆಗೆ ತೆಗೆದುಕೊಂಡರು. ಮುಖ್ಯ ರಸ್ತೆಯಲ್ಲಿ ರಾಜಾರೋಷವಾಗಿ ಜನರನ್ನು ಕುರಿಗಳ ಮಂದೆಯಂತೆ ಹೊತ್ತೊಯ್ಯುತ್ತಿದ್ದುದನ್ನು ಕಂಡ ಪೊಲೀಸರು ಚಾಲಕನ ಹಾಗೂ ವಾಹನದಲ್ಲಿದ್ದ ಪ್ರಯಾಣಿಕರನ್ನು ತೀವ್ರ ತರಾಟೆಗೆ ತೆಗೆದುಕೊಂಡರು. ಸ್ಥಳದಲ್ಲಿದ್ದ ಪೊಲೀಸ್ ಸಿಬ್ಬಂದಿ ವಾಹನವನ್ನು ಜನರ ಸಮೇತ ಪೊಲೀಸ್ ಠಾಣೆಗೆ ಕರೆದೊಯ್ದರು. ಚಾಲಕನಿಗೆ ಸಿಪಿಐ ಆನಂದ್ ವಾಗ್ಮೋಡೆ ಗೂಸಾ ಕೊಟ್ಟ ಘಟನೆಯೂ ನಡೆಯಿತು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.